ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಟೈಮ್ ನೋಡಿದ್ರಿ 5:45 ತೋರಿಸ್ತಾ ಇದೆ. 1/4 ಗಂಟೆ ಫಾಸ್ಟ್ ಇದೆ ನಮ್ಮ ಗಡಿಯಾರ. ಇದು ಬಂದು ನಾವು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಎಲ್ಲ ಸೇರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಅದರದ್ದೊಂದು ವಿಡಿಯೋ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಬೆಳಿಗ್ಗೆನೇ 5:15 ಆಗಲೇ ಎಲ್ಲ ನಮ್ಮದು ರೆಡಿ ಎಲ್ಲ ಆಗಿತ್ತು, ಪೂಜೆ ಕೂಡ ಆಗಿತ್ತು. ಅಲ್ಲಿಂದ ಹೊರಟು ನಾವು ಬಸ್ ಸ್ಟಾಪಿಗೆ ಬಂದ್ವಿ. 5:15 ಒಂದು ಬಸ್ ಇತ್ತು ನಮಗೆ, ಆ ಬಸ್ ಮಿಸ್ ಆಗೋಯಿತು. ಅದಾದಮೇಲೆ ನಮಗೆ 5:45 6 ಗಂಟೆಗೆ ಮತ್ತೊಂದು ಬಸ್ ಸಿಕ್ತು. ಸೊ ಆ ಬಸ್ಸನ್ನು ಹತ್ಕೊಂಡು ನಾವಿಲ್ಲಿ ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ರೀಚ್ ಆಗಿದ್ದೀವಿ. ಅಂದರೆ ಸ್ವಲ್ಪ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಮುಂದಕ್ಕೆ. ಬಸ್ ಏನು ಸ್ಟಾಪ್ ಕೊಡುತ್ತೆ ನಮಗೆ. ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ, ಸಿಟಿ ಬಸ್ ಇದು. ಅಲ್ಲಿಂದ ನಾವು ಅಲ್ಲಿಗೆ ನಡ್ಕೊಂಡು ಬಂದ್ವಿ. ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದರೆ ತುಂಬಾ ಜನ ರಶ್ ಇದ್ದರು. ಆಲ್ರೆಡಿ 2 ಬಸ್ ಹೋಗಿದ್ರು ಕೂಡ ಇನ್ನೂ ಒಂದು ಬಸ್ ಜನ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟೊಂದು ಜನ ರಶ್ ಇದ್ದರು ಅಲ್ಲಿ ಬೆಟ್ಟಕ್ಕೆ ಹೋಗೋರು. ಸೊ ಫೈನಲಿ ಬಸ್ ಬಂತು 7 ಗಂಟೆ 7:15 ಹಂಗೆ. ಬಸ್ ಹತ್ಕೊಂಡು ಇವಾಗ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಪೆಷಲಿ ನನಗೆ ಮಲೆ ಮಹದೇಶ್ವರ ಅಂದರೆ ತುಂಬಾ ಇಷ್ಟ. ಸೊ ನಾನು ಇಷ್ಟಪಡುವಂಥ ಒಂದು ದೈವ ಅಥವಾ ದೇವರು ಅಂತ ಹೇಳಿದ್ರೆ ಅದು ಮಲೆ ಮಹದೇಶ್ವರ. ಸೊ ನಾನು ಕೂತರು ಎದ್ರು ಯಾವಾಗಲೂ ನನ್ನ ನೆನಪು ಅಥವಾ ನನ್ನ ಬಾಯಲ್ಲಿ ಬರುವಂಥದ್ದು ಬಂದು ಮಾದಪ್ಪ ಮಹದೇಶ್ವರ ಅಂತಲೇ ಬರ್ತಾ ಇರುತ್ತೆ. ಸೊ ಪ್ರತಿ ವರ್ಷ ನಿಮಗೆ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದಾಗ ರಜಾ ಮುಗಿಯೋದ್ರೊಳಗೆ ಒಂದು ಸಲ ಅಂತೂ ನಾವಿಲ್ಲಿಗೆ ಹೋಗಿ ಬಂದೇ ಬರ್ತೀವಿ. ಹಸ್ಬೆಂಡ್ ಅವಾಗವಾಗ ಹೋಗ್ತಿರ್ತಾರೆ, ತಿಂಗ್ಳಿಗೆ ಒಂದು ಸಲನೋ ಅಥವಾ ಒಂದು 2-3 ತಿಂಗ್ಳಿಗೆ ಒಂದು ಸಲನೋ ಆ ಥರ ಯಾವಾಗ ಟೈಮ್ ಆಗುತ್ತೆ ಅವಾಗ ಹೋಗ್ತಿರ್ತಾರೆ. ಬಟ್ ನನಗೆ ಆ ಥರ ರೆಗ್ಯುಲರಾಗಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನಗೆ ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಹೋಗ್ತೀನಿ ನಾನು. ಪ್ರತಿ ಸಲ ಅವ್ರ ಜೊತೆ ಹೋಗೋಕ್ಕೆ ಅಂದರೆ ನಮಗೆ ಸ್ಕೂಲ್ ಇರುತ್ತೆ, ಹಾಗಾಗಿ ನಾವು ಅವಾಗೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಸಮ್ಮರ್ ಹಾಲಿಡೇಸ್ ಬಂದಾಗ ನಾನು ಮಿಸ್ ಮಾಡಿದೆ. ಒಂದು ಸಲ ಅಂತೂ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಬಂದೇ ಬರ್ತೀನಿ. ಸೊ ನಮ್ಮ ಜರ್ನಿ ಈಗ ನೋಡಿ ತಾಳ್ಬೆಟ್ಟ ಮುಗಿದು ನಾವು ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆ ಕಡೆ ಈ ಕಡೆ 2 ಕಡೆ ಕೂಡ ತುಂಬಾ ದಟ್ಟವಾದ ಕಾಡಿದೆ. ಹಾಗೆಯೇ ಆ ಒಂದು ಕಾಡಿನ ಮಧ್ಯೆ ಈ ಥರದ ಒಂದು ದಾರಿ, ಸುತ್ತಲೂ ದಾರಿ ಏನಪ್ಪ ಅಂದರೆ ಈ ಥರ ಕರ್ವ್ ಇರುತ್ತೆ, ಬೆಟ್ಟಗಳನ್ನು ಕಡಿದು ಮಾಡುವಂಥ ದಾರಿ. ಸೊ ಇಲ್ಲಿ ಕೆಲವರಿಗೆ ಇಂಥ ದಾರಿಗಳು ಅಡ್ಜಸ್ಟ್ ಆಗೋದಿಲ್ಲ, ಸ್ವಲ್ಪ ಅವರಿಗೆ ವಾಮಿಟಿಂಗ್ ಆಗುವಂಥದ್ದು ಅಂಥದ್ದೆಲ್ಲ ಇರುತ್ತೆ. ಸೊ ಅಂಥವ್ರು ನೋಡ್ಕೊಂಡು ಹೋಗಿ. ಬಟ್ ನೋಡ್ಲಿಕ್ಕಂತೂ ನೇಚರ್ ತುಂಬಾ ಖುಷಿ ಅನಿಸುತ್ತೆ. ಬಟ್ ಸ್ವಲ್ಪ ಇವಾಗ ಬೇಸಿಗೆ ಇರೋದ್ರಿಂದ ಹಸಿರು ಕಡಿಮೆ ಇದೆ. ಆದಷ್ಟು ಎಲ್ಲ ಕಡೆ ಸ್ವಲ್ಪ ಕಾಡೆಲ್ಲ ಒಣಗೋಗಿದೆ. ಈಗ ಮಳೆನೂ ಕೂಡ ಕಮ್ಮಿ ಇರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ನಮ್ಗೆ ಅಷ್ಟೊಂದು ಎಲ್ಲೂ ಕೂಡ ನಮಗೆ ಹಸಿರು ನೋಡಲಿಕ್ಕೆ ಸಿಗೋದಿಲ್ಲ. ಸ್ವಲ್ಪ ಕಡಿಮೆನೇ ಆಗಿತ್ತು, ಎಲ್ಲ ಒಣಗೋಗಿದ್ವು. ಬಟ್ ಅಂತೂ ಇಂತೂ ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಕೊನೆಗೆ ಮಾದಪ್ಪನ ಒಂದು ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಸೊ ಬರ್ತಾ ಇದ್ದಂಗೆ ಈ ಒಂದು ಮಹದೇಶ್ವರನ ಸ್ಟ್ಯಾಚ್ಯೂನ ನೋಡಿ ಅಲ್ಲಿಗೆ ಕೈ ಮುಗಿದು ನೆಕ್ಸ್ಟ್ ಈಗ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಬಂದಾಗ ಇಲ್ಲಿಗೆ ಒಂದು 10 ಗಂಟೆ ಏನೋ ಆಗಿತ್ತು. ಸೊ ಆಗಲೇ ಸ್ವಲ್ಪ ಬಿಸಿಲು ಶುರುವಾಗಿತ್ತು. ಇನ್ನು ಆಮೇಲಂತೂ ಹೆವಿ ಬಿಸಿಲು ಜಾಸ್ತಿ ಆಗೋಯಿತು. ಸೊ ನಾವಿವಾಗ ಕ್ಯೂವಲ್ಲಿ ಹೋಗೋಣ ಅಂತೇಳಿ ಬಂದಿದ್ವಿ. ನಾವೇ ಲಾಸ್ಟ್, ನಮ್ಮ ಹಿಂದೆ ಯಾರೂ ಇಲ್ಲ. ಬಟ್ ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೂ ಕೂಡ ಹಿಂದೆ ಜನಗಳು ಬಂದು ಸೇರಿಕೊಂಡ್ರು. ನಾವು ಬಸ್ನ ನೋಡಿ ತುಂಬ ರಶ್ ಇರುತ್ತೆ, ಟೆಂಪಲಲ್ಲಿ ದರ್ಶನ ತುಂಬ ಲೇಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆದರೆ ಇಲ್ಲಿ ಜನ ಸ್ವಲ್ಪ ಇದ್ದರು. ಬಟ್ ತುಂಬ ಹೊತ್ತು ನಮಗೇನಲ್ಲಿ ವೆಯ್ಟ್ ಮಾಡಿಸ್ಲಿಲ್ಲ. ಬೇಗನೆ ಕ್ಯೂ ಮೂವ್ ಆಯಿತು. ಹಾಗಾಗಿ ವಿತಿನ್ 30 ಮಿನಿಟ್ಸ್ ನಾವು ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಬಂದ್ವಿ. ಸೊ ಹೊರಗೆ ಬಂದು ಸ್ವಲ್ಪ ಗರ್ಭಗುಡಿಯಿಂದ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಅಲ್ಲಿ ಸ್ವಲ್ಪ ನೆಲ ನಾವು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಈ ಥರ ಚಿಕ್ಕ ತೇರಲ್ಲಿ ಬಸವ, ಹಾಗೆಯೇ ಹುಲಿ ವಾಹನ ಮತ್ತು ಮಹದೇಶ್ವರನ ಹಾಕಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಅಲ್ಲೂ ಕೈಯೆಲ್ಲ ಮುಕ್ಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಇವಾಗ ಮುಂದೆ ಹೊರಡ್ತಾ ಇದ್ದೀವಿ. ಒಂದು ರೌಂಡ್ ದೇವಸ್ಥಾನ ಸುತ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಸೊ ಬಿಸಿಲು ಆಗಲೇ ಹೇಳ್ದಂಗೆ ಎಷ್ಟು ಬಿಸಿಲಿತ್ತು ಅಂದರೆ ಹೆಜ್ಜೆ ಇಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಕಂಪ್ಲೀಟ್ ನೆಲ ಎಲ್ಲ ಸುಡ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಈ ಥರ ಮ್ಯಾಟ್ಗಳನ್ನು ಹಾಕಿದ್ರು, ರಬ್ಬರ್ ಮ್ಯಾಟ್ಗಳು ಕೂಡ ಹಾಕಿದ್ರು. ಸೊ ಅಂಥ ಕಡೆ ನಾವು ಹೋದಾಗ ಅಷ್ಟು ಕಾಲು ನಮಗೆ ಏನು ಬಿಸಿ ಆಗೋದಿಲ್ಲ. ಉಳಿದ ಕಡೆ ಹೋದ್ರೆ ಅಂತೂ ಸಿಕ್ಕಾಪಟ್ಟೆ ಕಾಲೆಲ್ಲ ಫುಲ್ ಸುಟ್ಟೋಗ್ಬಿಡುತ್ತೆ. ಸೊ ಈ ಕಡೆ ಬಂದ್ವಿ. ಈಗ ಹಿಂದೆ ಬಸವ ಇದೆಯಲ್ಲ, ಬಸವೇಶ್ವರಂದು ಒಂದು ಮೂರ್ತಿ ಏನಿದೆಯಲ್ಲ, ಅಲ್ಲಿಗೆ ಬಂದ್ವಿ ನಾವಿವಾಗ. ಸೊ ಮೇಲಿಂದ ಸಲ ಬಸವಪ್ಪನ ದರ್ಶನ ಮಾಡಿಕೊಂಡು ಹಾಗೆ ಸುತ್ತ ಇರುವಂಥ ಒಂದು ಏನು ದೇವಸ್ಥಾನದ ಆ ಗೋಪುರಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಇಳಿದು ಹೊರಟ್ವಿ. ಈಗ ಟೈಮ್ ಆಗಿತ್ತು 11:30 ಏನೋ ಆಗಿತ್ತು, 11:30 11:15 ಆಗಿತ್ತು. ಸೊ ಹೇಗಿದ್ರು ನಾವು ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ. ಪ್ರಸಾದ ಹೇಗಿದ್ರು ಸಿಗುತ್ತಲ್ಲ, ಪ್ರಸಾದ ತಿನ್ಕೊಂಡೆ ಒಟ್ಟಿಗೆ ಹೋಗೋಣ ಅಂತೇಳಿ ಪ್ರಸಾದಕ್ಕೆ ಹೋಗೋಕ್ಕಂತ ಹೇಳಿ ನಾವಿವಾಗ ಅಲ್ಲಿ ಕೂಡ ಕ್ಯೂ ಬಂದಿದ್ದೀವಿ. ಸೊ ಅಲ್ಲೂ ಕೂಡ ಕ್ಯೂ ಇತ್ತು. ಅಂದರೆ 12:15ಗೋ 12 ಗಂಟೆಗೋ ಊಟ ಕೊಡೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಫಸ್ಟ್ ಬಂದು ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ವಿ. ಈಗ ಇದಕ್ಕೂ ನಾವು ಕ್ಯೂ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ.
ಸೊ ಇಲ್ಲೂ ಕೂಡ ಅಷ್ಟೊಂದೇನು ಜನ ರಶ್ ಏನು ಇರಲಿಲ್ಲ. ಸೊ ನಾವೇ ಸೆಕೆಂಡ್ ಲೈನಲ್ಲಿದ್ವಿ. ಫಸ್ಟು ಊಟಕ್ಕೆ ಏನು ಅವರು ಬಿಟ್ಟರು ಆ ಒಂದು ಊಟಕ್ಕೆ ನಾವು ಹೋಗಿ ಜಾಯ್ನ್ ಆಗಿ ದೇವ್ರದ್ದು ಪ್ರಸಾದನ ತಿನ್ಕೊಂಡು ಬಂದ್ವಿ. ಸೊ ಅಲ್ಲಿ ಏನಾಯಿತು ಅಂದರೆ ನನಗಂತೂ ಇವಾಗ ಬಿಸಿಲಲ್ಲಾಗಿದ್ದರಿಂದ ಊಟ ಎಲ್ಲ ಏನು ಮಾಡಬೇಕು ಅಂತ ಅನಿಸಲ್ಲ. ಯಾರಿಗೇ ಆದರೂ ಅಷ್ಟೇ ಅಲ್ವಾ, ಈ ಬೇಸಿಗೆನಲ್ಲಂತೂ ಏನು ಊಟನೇ ಬೇಡ, ಲಿಕ್ವಿಡ್ ಜ್ಯೂಸು ಮಜ್ಜಿಗೆ ಈ ಥರದನ್ನ ಕುಟ್ಕೊಂಡು ಇದ್ಬಿಡೋಣಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆಗಲೇ 12 ಗಂಟೆ ಆಗಿತ್ತು ಅವ್ರು ಊಟಕ್ಕೆ ಬಿಟ್ಟಾಗ. 12 ಗಂಟೆ ಆಗಿದ್ದರಿಂದ ನನಗೂ ಅಷ್ಟೊತ್ತಿಗೆ ನೀರು ಕುಡಿದು ಹೊಟ್ಟೆ ಎಲ್ಲ ತುಂಬೋಗಿತ್ತು, ಇರಲೇ ಇಲ್ಲ. ಆದರೂ ಪ್ರಸಾದ ತಗೊಂಡು ಹೋಗ್ಬೇಕಲ್ಲ ಅಂಥೇಳಿ ಬಂದು ಕೂತ್ಕೊಂಡ್ವಿ. ಸೊ ಫಸ್ಟಿಗೆ ಇಲ್ಲಿ ಅವರು ಪಾಯಸನ ಬಡಿಸಿದ್ರು. ಚೆನ್ನಾಗಿತ್ತು ಪಾಯಸನ ಕುಡಿದ್ವಿ. ಆಮೇಲೆ ಹುರುಳಿಕಾಳಿಂದು ಪಲ್ಯ ಕೂಡ ಹಾಕಿದರು. ಆಮೇಲೆ ಅನ್ನ, ರಸಮ್ಮು, ಸಾಂಬಾರು ಎಲ್ಲ ಕೂಡ ಇತ್ತು. ನಾನು ಸಾಂಬಾರು ರಸಮೆಲ್ಲ ಏನು ಹಾಕಿಸ್ಕೊಳ್ಳಿಲ್ಲ. ಅನ್ನದ ಜೊತೆಗೆ ಸ್ವಲ್ಪ ಮಜ್ಜಿಗೆನ ಹಾಕಿಸ್ಕೊಂಡು ಮಜ್ಜಿಗೆನ ತಿನ್ಕೊಂಡು ಹೊರಟ್ವಿ ಅಷ್ಟೇ. ಸೊ ಅಂದರೆ ಪ್ರಸಾದ ತಿನ್ನಲೇಬೇಕಲ್ವ, ಅದು ಅಲ್ಲದೆ ಈ ಬೇಸಿಗೆನಲ್ಲಂತೂ ಸಾಂಬಾರೆಲ್ಲ ಊಟ ಮಾಡೋದಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ನಾವು ಮಜ್ಜಿಗೆ ಹಾಕಿಸ್ಕೊಂಡು ಮಜ್ಜಿಗೆನ ತಿಂದೆ, ಸ್ವಲ್ಪ ದೇಹಕ್ಕೆ ತಂಪಾಗಿರುತ್ತೆ ಅಂಥೇಳಿ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಇನ್ನೊಂದು ರೌಂಡ್ ನಾವು ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿಗೆ ಮಾಲೆ ಮಹದೇಶ್ವರ ದೇವರದ್ದು ದರ್ಶನ ಆಯಿತು ನಮಗೆ. ಸೊ ತುಂಬ ಚೆನ್ನಾಗಿಯೇ ಆಯಿತು ನಮಗೆ. ಬೇಗನೆ ದರ್ಶನ ಎಲ್ಲ ಮುಗೀತು ಆರಾಮಾಗಿ, ಎಲ್ಲೂ ಕೂಡ ಏನು ರಶ್ ಅನ್ನಿಸ್ಲಿಲ್ಲ. 1 ಗಂಟೆ ಒಳಗೆಲ್ಲ ನಮಗೆ ಕಂಪ್ಲೀಟಾಗಿ ದರ್ಶನ ಪ್ರಸಾದ ಎಲ್ಲ ಕೂಡ ಮುಗ್ದಿತ್ತು. ಸ್ವಲ್ಪ ಮೋಡ ಕವಿದಂಗೆ ಆಗಿತ್ತು, ಮಳೆ ಬರೋ ಥರ ಶುರುವಾಗ್ತಾಯಿತ್ತು. ಇನ್ನು ಅಲ್ಲಿಂದ ಬಸ್ ಸ್ಟಾಪ್ ಕಡೆ ಹೋಗೋಣ ಅಂಥೇಳಿ ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಆನೆ ಕೂಡ ಆ ಒಂದು ಇದರಿಂದ ಕೇಜಿಂದ ಅದನ್ನು ಹೊರಗೆ ತೆಗೆದಿದ್ರು. ಸೊ ಅಲ್ಲೂ ಕೂಡ ಹೋಗಿ 1 ನಿಮಿಷ ನಿಂತು ನಮಸ್ಕಾರ ಮಾಡಿಕೊಂಡು ಅದನ್ನೂ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗನ್ನು ತಗೊಂಡೆ. ಸೊ ನನ್ನ ಮಗನಿಗೆ ಅದರಲ್ಲಿ ಸೊಂಡ್ಲಲ್ಲಿ ಓಡಿಸ್ತಾರಲ್ಲ ಆ ಥರ ಅದನ್ನು ಮಾಡಿಸ್ಕೊಳ್ಳಪ್ಪ, ಆಶೀರ್ವಾದ ತಗೋ ಅಂತ ಹೇಳಿದೆ. ನನ್ನ ಮಗ ಅಯ್ಯೋ ಅದು ಸೊಂಡ್ಲಿಂದ ಬಿದ್ದರೆ ತಲೆನೇ ನೋವಾಗುತ್ತೆ, ಅಷ್ಟು ವೆಯ್ಟ್ ಇರುತ್ತೆ ಅದು ಸೊಂಡ್ಲು, ನನಗೆ ಬೇಡ ಅಂಥೇಳಿ ಹೇಳ್ದೆ. ಹಾಗಾಗಿ ಮಾಡಿಸ್ಲಿಲ್ಲ. ಜಸ್ಟ್ ಹಿಂದೆಯಿಂದನೇ ನಿಂತ್ಕೊಂಡು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಹೊರಟು ಇನ್ನು ಬಸ್ ನಮಗೆ ಹೋಗಿದ ತಕ್ಷಣವೇ ಬಸ್ ರೆಡಿ ಇತ್ತು. ಅದು ತುಂಬಾ ರಶ್ ಇತ್ತು. ಹಾಗೋ ಹೀಗೋ ಏನೋ ಮಾಡಿ ಸೀಟ್ ಇಟ್ಕೊಂಡು ಸೊ ಬಸ್ನ ಹಿಡಿದು ಅಲ್ಲಿಂದ ವಾಪಸ್ ನಮ್ಮ ಜರ್ನಿಯನ್ನು ಮನೆ ಕಡೆಗೆ ಶುರು ಮಾಡಿದ್ವಿ. ಸೊ ಈ ರೀತಿ ನಾವು ಒಂದು ದಿನದ ಒಂದು ಮಟ್ಟಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದು. ಸೊ ನಾವು ಪ್ರತಿ ಸಲ ಹೋದಾಗ್ಲೂ ಒಂದಿನ ಮಧ್ಯಾಹ್ನನೇ ಹೋಗಿಬಿಟ್ಟು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು, ಅಂದರೆ ನೈಟ್ ಸ್ಟೇ ಮಾಡಿಕೊಂಡು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಹೊರಟು ಬರ್ತಾಯಿದ್ವಿ. ಬಟ್ ಈ ಸಲ ಬೆಳಿಗ್ಗೆ ಹೋಗಿ ಸಂಜೆ ಮನೆಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ನಾವು ಸಂಜೆ ಒಂದು 5 ಗಂಟೆ ಹಂಗೆ ವಾಪಸ್ಸು ಮನೆಗೆ ಬಂದು ರೀಚ್ ಆದ್ವಿ. ಸೊ ಈಗಿತ್ತು ನಮ್ಮ ಒಂದು ಮಹದೇಶ್ವರ ಬೆಟ್ಟದ ಒಂದು ಜರ್ನಿಯ ಒಂದು ವ್ಲಾಗ್ ಅಥವಾ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.